ಓಪನ್ ಮಾಡಿದ್ದೆ. ಐ ವಾಸ್ ಶಾಕ್ಡ್. ಫುಲ್ ಕ್ಷೀರಸಾಗರ ನೋಡ್ತಾ ಇದ್ದೆ. ಫಿಸಿಕಲ್ ಎಕ್ಸ್ಪೀರಿಯನ್ಸ್. ಇವಾಗ ನಾನು ನೀವು ಹೆಂಗೆ ಮಾತಾಡ್ತಾ ಇದೀವಿ ಆ ಥರ ಫುಲ್ ಕ್ಷೀರಸಾಗರ, ಮಿಲ್ಕಿ ವೇ ಅಂತಾರಲ್ಲ ಆ ಥರ ಬ್ಲೂ ಓಷನ್ ಸ್ಟಿಲ್ ಆಗಿದೆ. ಸೆಂಟರ್ನಲ್ಲಿ ಆದಿಶೇಷ ಇದ್ದಾರೆ ವಿತ್ 7 woods ವಿತ್ ಜ್ಯುವೆಲ್ಸ್ ಡೆಕೋರೇಟೆಡ್. ಸೆಂಟರ್ನಲ್ಲಿ ಭಗವಂತ ಮಹಾವಿಷ್ಣು ಭುಜಂಗ ಸೈನಲ್ಲಿ ಮಲ್ಕೊಂಡಿದ್ದಾರೆ. ಒಂದು ಸ್ಪಿರಿಚುವಲ್ ಪಾತ್ ಬರಬೇಕಂದ್ರೆ ಸತ್ಕರ್ಮ ಮಾಡಿರ್ಬೇಕು. ಪೂರ್ವ ಜನ್ಮ ಎಷ್ಟು ಜನ್ಮ ತಿಳಿದಿರ್ತಾರೋ ಅಲ್ಲಿ ನೀವು ಸತ್ಕರ್ಮ ಮಾಡಿದರೆ ಅದು ಈ ಜನ್ಮದಲ್ಲಿ ಬಂದು ಸೇರಿಕೊಂಡು ನೀವು ಇವಾಗ ಅಮರ ಕಾಂಟ್ಯಾಕ್ಟ್ ಮಾಡ್ತೀರಿ. ಆ ಥರ ಎಲ್ಲರೂ ಜಾಯಿನ್ ಮಾಡೋಕ್ಕಾಗಲ್ಲ. ಎರಡನೇದು ಬಂದು ಆ ಗುರು ವಿಲ್ ಮಾಡಬೇಕು. ಬಿಕಾಸ್ ಆಫ್ ಹಿಸ್ ವಿಲ್ಲಿಂಗ್ ಯು ಪೀಪಲ್ ಆಲ್ ಹ್ಯಾವ್ ಕಮ್ ಟು ದ ಗ್ರೂಪ್. ಸೊ ದೇರ್ ಆರ್ 2 options. One is because of your ಆಧ್ಯಾತ್ಮಿಕ ಕರ್ಮ, ಇನ್ನೊಂದು ದ ಗುರು ವಿಲ್ಸ್. 2 ways are there. ಅಮರ ಗುರುಗಳು ಬಂದು ಋಷಿ ವರ್ಕರ್. He claimed he is a Rishi worker. Actually, it is not so. He gave us a chocolate. Take this chocolate, eat this, and be happy with it. Anta. We took many years to know his reality. Because he was such a person, he never said about himself or he never claimed he is a guru. He always said, I am a Rishi worker. He camouflaged himself. And initiation also when he did, he said, I am not doing initiation. It is the God and the Rishi who is present here is doing the initiation. Actually everything he was doing. We struggled a lot to know about his reality. ಆ ಪ್ರಕಾರ ಆದ್ರೆ ನಮ್ಮ ಪ್ರಪಂಚದಲ್ಲಿ 1,44,000 ಜನ ಋಷಿ ವರ್ಕರ್ಗಳು ಇದ್ದಾರೆ. ಅದರಲ್ಲಿ ಇವರು ಸ್ಪೆಷಲ್. ಓಕೆ, ಅಂದ್ರೆ ನಾವು ಆ ಋಷಿ ವರ್ಕರ್ಗಳನ್ನ ಈಗ ಹುಡುಕುವಂತ ಕೆಲಸ ಮಾಡ್ಬೇಕಾಗತ್ತೆ. ಈಗ ಯಾರಾದ್ರೂ ಬೇಕಾಗಿಲ್ಲ ಅಲ್ಲ, ಕೆಲವೊಬ್ರು ಏನೋ ಜ್ಞಾನ ಅದು ತಿಳ್ಕೊಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸಿ ಈಸ್ ಪರಬ್ರಹ್ಮ, ಈಸ್ ಸರ್ವಸ್ವರೂಪ, ಈಸ್ ಅವೈಲಬಲ್. ಓನ್ಲಿ ಥಿಂಗ್ ಇಸ್ ಯು ಶುಡ್ ನೋ ಈಸ್ ಅವೇರ್ನೆಸ್. ಅವ್ರು ಇದ್ದಾರೆ ಅಂತ ಅಷ್ಟೇ ತಿಳ್ಕೊಬೋದು. ಯಾಕೆಂದ್ರೆ ಒಂದೊಂದು ಕಡೆ ಒಂದೊಂದು ಗುರೂಜಿಗಳನ್ನ ಫಾಲೋ ಮಾಡ್ತಾರಲ್ಲ, ಅದು ಅವರವರು ಸತ್ಕರ್ಮ. ಸಿ ಫಾರ್ ಎಕ್ಸಾಂಪಲ್ ಸಾಯಿಬಾಬಾ ಬರ್ತಾರೆ, ಹಿ ಕಲೆಕ್ಟ್ಸ್ ಹಿಸ್ ಸೋಲ್ಸ್ ಆಫ್ ಗ್ರೂಪ್. ಆ ಥರ ಒಬ್ರೊಬ್ರು ಇವಾಗ ಬಾಬಾಜಿ ಇದ್ದಾರೆ, ಅವರು ಒಂದು ಗ್ರೂಪ್ ಆಫ್, ಇವಾಗ ಸದ್ಗುರು ಇದ್ದಾರೆ, ಹಿ ಕಲೆಕ್ಟ್ಸ್ ಹಿಸ್ ಗ್ರೂಪ್. ಎವ್ರಿ ಒನ್ ಅಲ್ಟಿಮೇಟ್ಲಿ ಗೋಸ್ ಟು ದ, ಇವಾಗ ಆಲ್ ರೋಡ್ಸ್ ಲೀಡ್ ಟು ರೋಮ್ ತರ ಒನ್ ಡೇ ಆರ್ ಅದರ್ ದೇ ವಿಲ್ ಗೋ ಟು ಪರಬ್ರಹ್ಮ. ಇಫ್ ನಾಟ್ 4.32 ಬಿಲಿಯನ್ ಇಯರ್ಸ್ ಯಾವಾಗ ಈ ಅರ್ಥ ಡಿಸ್ಟ್ರಾಯ್ ಆಗ್ತದ ಆವಾಗ ಗುಂಪಿನಲ್ಲಿ ಗೋವಿಂದ ಅಂತ ಎಲ್ಲ ಹೋಗ್ತಾರೆ ಒಂದೇ ಸತಿ. ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡೋರು, ರಾಘವೇಂದ್ರ ಸ್ವಾಮಿ ಬಂದು ಪ್ರಹ್ಲಾದ ಸಾಕ್ಷಾತ್ ಅವರು. ಸೊ ಅವರು ದಾರಿ ತೋರಿಸ್ತಾರೆ, ಶ್ರೀರಾಮನ್ನ ಹೆಂಗೆ ಹಿಡಿಬೇಕಂತ ಅವರು ತೋರಿಸ್ತಾರೆ. ಸಾಯಿಬಾಬಾ ನೆವರ್ ಸೆಡ್ ಹಿ ಇಸ್ ಗಾಡ್. ನಮ್ಮ ಅವ್ರ ಶಿಷ್ಯರೇ ಹೇಳಿದ್ದು ಹಿ ಇಸ್ ಗಾಡ್ ಅಂತ. ಜೀಸಸ್ ಆಲ್ಸೋ ನೆವರ್ ಸೆಡ್ ಹಿ ಇಸ್ ಗಾಡ್. ಹಿ ಸೆಡ್ ಐ ಆಮ್ ದ ಸನ್ ಆಫ್ ಗಾಡ್, ಐ ವಿಲ್ ಶೋ ಯು ದ ಪಾತ್ ಟು ಹೆವೆನ್ ಕಮ್ ಅಂತ. ಅವ್ರ ಡಿಸೈಪಲ್ಸ್ ನ ಮಾಡಿದ್ದು ಕ್ರಿಸ್ಟಿಯಾನಿಟಿ ಬಂದಿದ್ದು. ವೆನ್ ಕ್ರೈಸ್ಟ್ ವಾಸ್ ದೇರ್, ಕ್ರಿಸ್ಟಿಯಾನಿಟಿ ವಾಸ್ ನಾಟ್ ದೇರ್. The disciples, 12 disciples, they preached Christianity. ಈಗ ಎಷ್ಟೊಂದು ಧರ್ಮಗಳಲ್ಲಿ ಕೆಲವಷ್ಟು ಧರ್ಮಗುರುಗಳು ನಾವು ಧರ್ಮದ ದಾರಿ, ಒಳ್ಳೆ ದಾರಿ ಮಾತ್ರ ತೋರಿಸಬಹುದು ಅಂತ ಮಾತ್ರ ಹೋಗ್ತಾ ಇದ್ದಾರೆ. ಹೌದೌದು, ಒಬ್ರೊಬ್ರು ಕಾರಣಾಂತರವಾಗಿ ಅವ್ರು ಬರ್ತಾರೆ ಹೋಗ್ತಾರೆ. ಅವರು ಬಂದು ಋಷಿ ವರ್ಕರ್ಸ್. ಕೆಲವರು ಬಂದ್ಬಿಟ್ಟು ದೇ ಕಮ್ ಅಂಡರ್ ದ ರಿಷೀಸ್, ಅಂಡರ್ ದ ರಿಷೀಸ್ ಗೈಡೆನ್ಸ್ ಅವ್ರು ಕೆಲಸ ಮಾಡ್ತಾರೆ. ಕೆಲವರು ಮಾಡಲ್ಲ. ಫಾರ್ ಎಕ್ಸಾಂಪಲ್ ರಮಣ ಮಹರ್ಷಿ ಹೋಗಿ ಕೇಳಿದ್ವಾಗ ಇಲ್ಲ ನಾನು ಹೋಗ್ತೀನಿ ಅಂತ ಅವರು ಪರಬ್ರಹ್ಮಕ್ಕೆ ಹೋಗ್ಬಿಟ್ರು. ಆ ಥರ ಕೆಲವರು ದೇ ಡೋಂಟ್ ವಾಂಟ್, ದೇ ವಿಲ್ ಗೋ ಬ್ಯಾಕ್ ಟು ಪರಬ್ರಹ್ಮ ಲೋಕ. ಅವ್ರನ್ನ ತಿಳ್ಕೊಳ್ಳೋದು ಕಷ್ಟ ಇದೆ. ಯಾರು ಏನು, ನೋ ಯು ಶುಡ್ ಲೈಸ್ ಟು ದಟ್. ಆ ಒಂದು ಸ್ಪಿರಿಚುವಲ್ ಪ್ಲೇನ್ ನೀವು ಟಚ್ ಮಾಡಬೇಕು. ಯಾಕೆಂದ್ರೆ ತುಂಬಾ ಜನ ಆತರ, ಈಗ ಎಷ್ಟೋ ಜನ ನಾವು ಋಷಿ ವರ್ಕರು, ನಾವೇ ಅದೇನೋ ದೈವ ಸಂಭೂತರು ಅಂತ ಹೇಳಿ ಜನಕ್ಕೆ ಮೋಸ ಮಾಡೋರು ಜಾಸ್ತಿ ಆಗ್ತದೆ. ಒಂದು ಹೇಳ, ಯಾರು ಹೇಳ್ತಾರೋ ಅವ್ರು ಅದು ನಿಜ ಇಲ್ಲ, ಯಾರು ಹೇಳಲ್ಲೋ ಅವರು ಅದು ನಿಜ. ಯಾಕೆಂದ್ರೆ ಸಣ್ಣ ಸಣ್ಣ ಹುಡುಗರೆಲ್ಲ ಈಗ ಆಶೀರ್ವಾದ ಮಾಡ್ತಾರೆ, ಈ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರ ಕಾಲ್ ಹೋಗಿ ಅಭಿಷೇಕ ಎಲ್ಲ ಮಾಡ್ತಾ ಇರ್ತಾರೆ. One who proclaims himself as so and so is not what he is. One who doesn't proclaim what he is, he is a real spiritual personality. Yes, sir. Okay. Yes, sir. Thank you.
ಇವಾಗ ನಮ್ಮ ಗುರು ನೋಡಿ ಒಂದ್ಸತಿ ನಾವು ಕೂತ್ಕೊಂಡಿದ್ವಿ, ನಾನು ಆನಂದು, ಇನ್ಸ್ಟಿಟ್ಯೂಷನ್ ಎಲ್ಲ ಆಯಿತು, 3:30 ಆಯಿತು. ಆವಾಗ ಅವ್ರು ಆಚೆ ಬಂದರು, ನಾವೆಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ. ಅವ್ರು ಹೇಳಿದ್ರು ನಾನು ಹೋಗಿ ಮಲ್ಕೊಳ್ತೀನಿ ಅಂತ. ಆಯಿತು ಅಂತ ನಾವು ಹಾಲ್ನಲ್ಲಿ ಕೂತ್ಕೊಂಡಿದ್ವಿ. ಒಂದು ಅಮ್ಮವ್ರು ಬಂದರು, ನಾನು ಹೋಗಿ ಮಲ್ಕೊಳ್ತೀನಪ್ಪ ಅಂದರು. ಸರಿ ಅಂತ ರೆಸ್ಟ್ ತೊಗೊಳ್ಳಿ ಅಮ್ಮ ಅಂದ್ವಿ. ಒಂದು 4 ಗಂಟೆ ಇರ್ಬೋದು. ನನಗೆ ಏನೋ ತೋರಿಸ್ತು, ಆನಂದ್ ಸ್ವಲ್ಪ ಕೆಲಸ ಇದೆ ಹೋಗೋಣ. ಅವ್ರು ಹೇಳಿದ್ರು ಇಲ್ಲ, ಫಸ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ, ಬಂದು ನೋಡಿದ್ರೆ ಇಲ್ಲ ಅಂದರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಸರಿ ಅಂತ ನಾವು ಹೋಗಿದ್ವಿ. ಯೂಶ್ವಲ್ ಆಗಿ ಆ ಡೋರ್ ಓಪನ್ ಆಗಿರ್ತದೆ, ಅದು ಆವತ್ತು ಡೋರ್ ಕ್ಲೋಸ್ ಆಗಿತ್ತು ಅವ್ರ ಬೆಡ್ರೂಮ್. ನಾನೇನು ಮಾಡಿದೆ, ಡೋರ್ ಓಪನ್ ಮಾಡಿದ್ದೆ. ಐ ವಾಸ್ ಶಾಕ್ಡ್. ಫುಲ್ ಕ್ಷೀರಸಾಗರ ನೋಡ್ತಾ ಇದ್ದೆ. ಫಿಸಿಕಲ್ ಎಕ್ಸ್ಪೀರಿಯನ್ಸ್, ಇವಾಗ ನಾನು ನೀವು ಹೆಂಗೆ ಮಾತಾಡ್ತಾ ಇದೀವಿ ಆ ಥರ ಫುಲ್ ಕ್ಷೀರಸಾಗರ, ಮಿಲ್ಕಿ ವೇ ಅಂತಾರಲ್ಲ ಆ ಥರ ಬ್ಲೂ ಓಷನ್ ಸ್ಟಿಲ್ ಆಗಿದೆ. ಸೆಂಟರ್ನಲ್ಲಿ ಆದಿಶೇಷ ಇದ್ದಾರೆ ವಿತ್ 7 ವುಡ್ಸ್ ವಿತ್ ಜ್ಯುವೆಲ್ಸ್ ಡೆಕೋರೇಟೆಡ್. ಸೆಂಟರ್ನಲ್ಲಿ ಭಗವಂತ ಮಹಾವಿಷ್ಣು ಭುಜಂಗ ಸೈನಲ್ಲಿ ಮಲ್ಕೊಂಡಿದ್ದಾರೆ ವಿತ್ ದಟ್ ಸಿಲ್ಕ್ ಎಲ್ಲೋ ರೋಬು, ಗೋಲ್ಡನ್ ಕಿರೀಟ, ಆ್ಯಂಡ್ ಒಂದು ಕೈನಲ್ಲಿ ಕಮಲ ಇಟ್ಕೊಂಡು, ಒಂದು ಕೈ ಹಿಂಗೆ ಇಟ್ಕೊಂಡು, ಇನ್ನೊಂದು ಕೈನಲ್ಲಿ ಗದ ಹಿಂಗೆ ಇಟ್ಕೊಂಡು, ಒಂದು ಕೈ ತೊಡೆ ಮೇಲೆ ಒಂದು ಲೆಗ್ ಈ ಕಡೆ ಹಿಂಗೆ ಮಾಡ್ಕೊಂಡು, ಯೂಶಲ್ ಗೊತ್ತಲ್ಲ ಅವರು. ಆಮೇಲೆ ಆ ಕೌಸ್ತುಭ ಮಣಿ, ಆ ಕಮಲ ಕಣ್ಣು ಎಲ್ಲ ಅಷ್ಟು ಒಂದು ಸುಂದರ. ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದು ಇಟ್ ಈಸ್ ನಾಟ್ ಅಟ್ ಆಲ್ ಕರೆಕ್ಟ್. ಏನೋ ನಮ್ಗೆ ಹೇಳಿದ್ದು ನಾವು ಇಟ್ ಈಸ್ ಆ್ಯಕ್ಚುಲಿ ಡಿಫ್ರೆಂಟ್. ಇಟ್ ಈಸ್ ಆ ಲೆವೆಲ್ನಲ್ಲಿ. ಆ ಪಾದದ ಹತ್ರ ತಾಯಿ ಮಹಾಲಕ್ಷ್ಮಿ ಬ್ಲಡ್ ರೆಡ್ ಸಿಲ್ಕ್ ಸ್ಯಾರಿ ವಿತ್ ಗೋಲ್ಡನ್ ಬಾರ್ಡರ್ಸು, ಗೋಲ್ಡನ್ ಕಿರೀಟ, ಸರ್ವ ಆಭರಣ, ಸ್ಮೈಲ್ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕಣ್ಣು ಮಾತ್ರ ನೋಡ್ತಾ ಇದೆ, ನಮ್ಮ ಬಾಡಿ ಎಲ್ಲ ಇಟ್ ಇಸ್ ಹಂಗೇ ನೋಡ್ತಾ ಇದ್ವಿ. ಸಡನ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಇಟ್ ವ್ಯಾನಿಷಸ್. ನೋಡಿದ್ರೆ ಅವರು ನಮ್ಮ ಗುರು ಅವರು ಹಂಗೆ ಮಲ್ಕೊಂಡಿದ್ದಾರೆ. ಆ ಅಮ್ಮ ಅವರು ಕಾಲ ಹತ್ರ ಇದ್ದಾರೆ. ನಾನು ಸರ್ ವಾಟ್ ಇಸ್ ದಿಸ್, ಯು ಸೀನ್ ದ ರಿಯಾಲಿಟಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸೊ ದಿಸ್ ಇಸ್ ವಾಟ್ ಹಿ ಈಸ್ ಅಂತ ನಮಗೆ ತೋರಿಸ್ರು. ಸರ್, ಇದು ಕಣ್ಣು ಹೇಳುವಾಗ ಒಂದು ಪ್ರಶ್ನೆ ಬಂತು. ನಾನು ಲಾಸ್ಟ್ ವೀಕ್ ಕಂಚಿಗೆ ಹೋಗಿದ್ದೆ, ಅದಾದ್ಮೇಲೆ ಏಕಾಂಬರನಾಥ ಟೆಂಪಲ್ಗೆ ಹೋಗಿದ್ದೆ. ಆ ತರ ಎಷ್ಟೋ ಟೆಂಪಲ್ ವಿಸಿಟ್ ಮಾಡಿದೆ. ತುಂಬಾ ಟೆಂಪಲ್ಗಳಲ್ಲಿ ವಿಷನ್ ನ ಪಾಯಿಂಟ್ ಚೇಂಜ್ ಮಾಡಿದ್ದಾರೆ. ಎಂತಕ್ಕೆ ಅಂತ ಗೊತ್ತಾಗಲಿಲ್ಲ. ವಿಷನ್ ಪಾಯಿಂಟ್, ಈಗ ದೇವ್ರು ನೆಟ್ಟಿಗೆ ನೋಡ್ತಾ ಇಲ್ಲ, ಬೇರೆ ಹೌದು ಆ ತರ ಕೊಟ್ಟಿದ್ದಾರೆ. ಕಂಚಿ ನೋಡಿದ್ರೆ ಲೆಫ್ಟ್ ಸೈಡ್ ಗೆ ಕೊಟ್ಟಿದ್ದಾರೆ. ಏಕಾಂಬರನಾಥ ಟೆಂಪಲ್ ಅಲ್ಲಿ ಟಾಪ್ ಸೈಡ್ ವಿಷನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವಿಷನ್ ಕೊಟ್ಟಿಲ್ಲ. ಏನಾದ್ರು ಕಾರಣ ಗೊತ್ತಿಲ್ಲ, ಏನಾದ್ರು ರೀಸನ್ ಇರಬೇಕು, ಅದು ನಮ್ಗೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ನಾನು ಟೋಟಲ್ ಆಗಿ 7 ವಿಸಿಟ್ ಮಾಡಿದೆ. 7 ಡಿಫ್ರೆಂಟ್ ಇತ್ತು ವಿಷನ್ಸ್. ಒಂದೇ ಒಂದು ಟೆಂಪಲ್ ಅಲ್ಲಿ ಮಾತ್ರ ಡೈರೆಕ್ಟ್ ಕೊಟ್ಟಿದ್ದಾರೆ, ಆದ್ರೆ ಡೌನ್ ವರ್ಡ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಎದುರುಗಡೆ ಜನ ಕೊಟ್ಟಿಲ್ಲ ವಿಷನ್. ಈ ಎಲ್ಲಾ ಟೆಂಪಲ್ಗಳಲ್ಲಿ ಮೇ ಬಿ ಆ ಸ್ಥಳ ಪುರಾಣ ನಾವು ತಿಳ್ಕೊಂಡ್ರೆ ಅದೊಂದು ಆಕ್ಚುಲ್ ಸೀಕ್ರೆಟ್ ಗೊತ್ತಾಗ್ತದೆ ನಮ್ಗೆ. ಯಾಕಂದ್ರೆ ಎಲ್ಲಾ ವಿಷನ್ ಬೇರೆ ಕಡೆ ಇತ್ತಲ್ಲ, ಏನಕ್ಕೆ ಜನರು ಕೊಟ್ಟಿಲ್ಲ? ಏನಾದ್ರು ರೀಸನ್ ಇದೆಯಾ? ಆಕ್ಚುಲ್ ಆಗಿ ಇದಕ್ಕೆ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಶಬರಿಮಲೆಗೆ ಹೋಗಿ ಬರ್ತಾ ಇದೀವಿ. ನಾವು ಬರ್ತಾ ಇರುವಾಗ ಈ ಯೂಶಲಿ ಟೂರ್ ಮಾಡ್ಕೊಂಡು ಬರ್ತೀವಿ. ಸಮಯಪುರಂಗೆ ಬಂದ್ವಿ. ಅವತ್ತು ಇಟ್ ವಾಸ್ ಫ್ರೈಡೇ ಅಂಡ್ ಇಟ್ ವಾಸ್ ಆಸ್ಪಿಷಿಯಸ್ ಡೇ. ನೋಡಿದ್ರೆ ಜನ ಓಷನ್ ತರ ನಿಂತ್ಕೊಂಡಿದ್ದಾರೆ. ನಾವು ದರ್ಶನ ಮಾಡಕ್ಕೆ ಇಲ್ಲ, ನಮ್ದು ಲಿಮಿಟೆಡ್ ಟೂರು ನಮ್ದು ಇರ್ತದಲ್ಲ, ಇಷ್ಟು ಅಂತ ಮುಗಿಸ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಬೇಕಂತ ನೋಡ್ತೀವಿ. ಅಲ್ಲಿ ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಕೈನಲ್ಲಿ. ಸೊ ಇಟ್ ವಿಲ್ ಟೇಕ್ 9 hours 12 hours. ಅಲ್ಲಿ ಒಂದು ಪೊಲೀಸ್ ಅವರು ಇದ್ರು, ಅವ್ರು ಕೇಳಿದ್ವಿ, ಅವ್ರು ಬನ್ನಿ ಅಂತ ಕರ್ಕೊಂಡೋಗಿ ಹಿಂದ್ಗಡೆ ಬಿಟ್ರು. ಅಲ್ಲೊಬ್ಬ ನಿಂತ್ಕೊಂಡಿದ್ರು, ಅವ್ರಿಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಒಳಗಡೆ ಹೋಗ್ಬಿಟ್ಟು ವಿತಿನ್ half an hour ವಿ ಹ್ಯಾವ್ ದ ದರ್ಶನ್ ಆಫ್ ತಾಯಿ ಬಂದ್ವಿ. ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಬೆಂಗಳೂರಿಗೆ. ಆಮೇಲೆ ಹೋಗಿ ಅಮರ ಅವ್ರ ಹತ್ರ ಮೀಟ್ ಮಾಡ್ಬಿಟ್ಟು ಹೇಳಿದ್ವಿ, ಈ ಥರ ಯೂಶಲಿ ನಾವು ಹೇಳ್ತೀವಿ ಈ ಥರ ಎಲ್ಲ ಆಯ್ತಂತ. ಅವರು ಸ್ಮೈಲ್ ಮಾಡಿಬಿಟ್ಟು ದೇವಿ ವಾಸ್ ನಾಟ್ ಹ್ಯಾಪಿ ವಿತ್ ಯುವರ್ having darshan of her. Why sir? Because you went the adharmic way. When you see a god, you should wait in the queue. Don't you wait 3 hours for a cinema hall? When you want to buy a ticket, you wait for 1 or 2 hours? What was the hurry? So she was not happy. Always you should be in the dharma group. Wait, see the god, then the divinity will bless you anta. Innondu reason ಏನು ಕೊಟ್ರಂದ್ರೆ ಅವರು, ಈ ಧರ್ಮ
ಬರ್ತಾರಲ್ಲ, ಆ ಗ್ರೂಪ್ನಲ್ಲಿ ಡಿವೋಟಿ ವಿಲ್ ಬಿ ದೇರ್. ಓಕೆ. ಪಕ್ಕಾ ಡಿವೋಟಿ. ಅವನ್ನ ಐಡೆಂಟಿಫೈ ಮಾಡೋದು ಕಷ್ಟ. ಬಟ್ ಆ ಡಿವೋಟಿ ಬರುವಾಗ ಆ ಡಿವಿನಿಟಿ ಏನು ಮಾಡ್ತದೆ, ಕಣ್ಣು ಓಪನ್ ಮಾಡ್ತಾರೆ ಆ ಡಿವೋಟಿಗೆ ಬ್ಲೆಸ್ ಮಾಡೋಕ್ಕೆ. ಆ ಸಮಯದಲ್ಲಿ ಆ ಗೇಸ್ ಬಂದ್ಬಿಟ್ಟು ಇಟ್ ವಿಲ್ ನಾಟ್ ಓನ್ಲಿ ಫಾಲ್ ಆನ್ ಹಿಮ್, ಇಟ್ ವಿಲ್ ಫಾಲ್ ಆನ್ ಎವ್ರಿ ಒನ್. ಸೊ ದಟ್ ವಿಲ್ ಬೆನಿಫಿಟ್ ಯು. ಅದಕ್ಕೆ ಹೇಳೋದು, ಈ ಸ್ಪೆಷಲ್ ಇದನ್ನೆಲ್ಲ ಹೋಗಬಾರ್ದು ನೀವು. ಎಷ್ಟೇ ಆದ್ರೂ ಕಾದಿದ್ದು ಹೋಗಿ ದರ್ಶನ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ಅವ್ರ ಪರವಾಗಿ ಯು ವಿಲ್ ಬಿ ಲಕ್ಕಿ ಟು ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ಇದು. ಇದು ನನಗೆ ತಿರುತ್ತಣಿನಲ್ಲಿ ನಾನು ಹೋಗುವಾಗ ಇದು ದೃಶ್ಯವಾಗಿ ಆಯಿತು. ಅವತ್ತು ಒಂದು ದಿವಸ ತುಂಬ ಒಳ್ಳೆಯ ದಿವಸ ಹೋದ್ವಿ, ನಾನು ಆ ಗ್ರೂಪ್ನಲ್ಲೇ ಹೋದ್ವಿ. ಹೋಗುವಾಗ ನೋಡ್ತಾ ಇದ್ದೀನಿ, ಸಡನ್ ಆಗಿ ಭಗವಂತ ಕಣ್ಣು ತೆಗೆದಿದ್ದು. ಐ ಕುಡ್ ಸಿ ಹಿಸ್ ಐಸ್ ರಿಯಲಿ ಆ್ಯಂಡ್ ದಟ್ ಗೇಸ್ ಫೆಲ್ ಆನ್ ಮಿ. ಸೊ ಇದು ನೀವು ಹೇಳಿದ್ರಲ್ಲ ಐಸ್ ಅಂತ, ಅದಕ್ಕೆ ಇದೊಂದು ಜ್ಞಾಪಕ ಬಂತು. ಸೊ ಹ್ಯಾವಿಂಗ್ ದರ್ಶನ್ ದ ಕ್ರೂಕೆಡ್ ವೇ ಇಸ್ ನಾಟ್ ಎಥಿಕಲ್. ಈ ಟೆಂಪಲ್ಗಳಲ್ಲಿ wait and have the darshan, then only God will see you. ವರದರಾಜ ಪೆರುಮಾಳ್ ಟೆಂಪಲ್ ಹೋಗಿದ್ದೆ, ಅದರಲ್ಲಿ ಮಾತ್ರ ನಾನು ಡೌನ್ವರ್ಡ್ ಸೈಜ್ ನೋಡಿದ್ದು. ಅಂದ್ರೆ ವಿಷ್ಣು ಸ್ವರೂಪ ತಿರುಪತಿ ಕೃಷ್ಣ ಸ್ವಾಮಿ ಸ್ವರೂಪದಲ್ಲಿರುವಂತದ್ದು, ಅದರಲ್ಲಿ ಡೌನ್ವರ್ಡ್ ಸೈಜ್ ನೋಡಿದ್ದು. ಇದೆಲ್ಲ ಬೇರೆ ಬೇರೆ ಆಂಗಲ್ ಆಗಿತ್ತು. ಅಲ್ಲಿ ಅಂದ್ರೆ ಪಲ್ಲಿ ಮುಟ್ಟೋದು ಇದೆ, ಅದು ಬಲ್ಲಿ ದೋಷ ಹೋಗ್ತದೆ, ಬಲ್ಲಿ ಬೀಳಿದ್ರೆ ಮೇಲೆ ಅದು ಹೋಗಿ ಮುಟ್ಟಿದ್ರೆ ಆ ದೋಷ ಹೋಗ್ತದೆ ಅಂತ ಒಂದು ಸಿಸ್ಟಮ್ ಅದು. ಬಟ್ ಜನ ಏನ್ ಮಾಡ್ತಾ ಇದಾರೆ, ಫುಲ್ ಅದನ್ನು ಕಿತ್ಕೊಳ್ತಾರೆ, ಮುಟ್ಟು ಕೊಡ್ತಾರೆ ಅದಕ್ಕೆಲ್ಲ. ಅದು ಏನಕ್ಕೆ ಅಷ್ಟೊಂದು ಇದು ಮಾಡಿದ್ರೆ ಗೊತ್ತಿಲ್ಲ. ಬಟ್ ನನ್ಗೇನಂದ್ರೆ ಅಲ್ಲಿ ಕಲ್ಲುಗಳ ಮೇಲೆ ತುಂಬಾ ಕೆತ್ತನೆಗಳಿದೆ, ತುಂಬಾ ಹಳೆಗನ್ನಡ. ನಾನು ಕೇಳಿದೆ ಸುಮಾರು. ಆಕ್ಚುಲಿ ಕಂಚಿ ಇಸ್ ಎ ಟೆಂಪಲ್ ಸಿಟಿ. ಹೌದು, ಒಂದ್ ದಿವಸ ಎಲ್ಲ ಆಗಲ್ಲ, ಅದು ಆಗಲ್ಲ. ಅಲ್ಲಿ ತುಂಬಾ ಹಳೆಯ ಟೆಂಪಲ್ಸ್ ಗಳು ಕನ್ನಡದಲ್ಲಿ ಬಳಸಿದ್ದಾರೆ. ಕನ್ನಡನ ಈಗ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಕನ್ನಡ ತುಂಬಾ ಕಡೆ ಬಳಸಿದ್ದಾರೆ. ಬಟ್ ಹಳೆಗನ್ನಡ ಓದೋದಕ್ಕಾಗೋದಿಲ್ಲ. 600-700 ವರ್ಷದ ಮುಂಚೆ ಅದನ್ನ ಅರ್ಥ ಮಾಡ್ಕೊಳ್ಳೋರು ಇನ್ನ ಕಷ್ಟ. ಬಟ್ ಆ ವರ್ಡ್ಗಳು ಓದಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನ್ ಫಾಲೋ ಮಾಡ್ಬೇಕು ಅಂತ. ಈಗ ಹೇಳಿದ್ನಲ್ಲ, ಅಲ್ಲಿ ಮುಟ್ಟೋದು ಏದಕ್ಕೆ ನನಗೂ ಗೊತ್ತಿಲ್ಲ. ಇಲ್ಲ, ಅದಕ್ಕೊಂದು ಕತೆ ಇದೆ, ಸ್ಥಳ ಪುರಾಣ. ನೀವು ಯಾವಾಗಲಾದ್ರೂ ನೆಕ್ಸ್ಟ್ ಟೈಮ್ ಹೋದ್ರೆ ಟೆಂಪಲ್ಗೆ, ಅಲ್ಲಿ ಇರೋ ಪುರೋಹಿತರನ್ನು ಇಲ್ಲ ಒಳ್ಳೆ ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಹಳೇಬ್ರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಸ್ಥಳ ಪುರಾಣ. ಸ್ಥಳ ಪುರಾಣ ತಿಳ್ಕೊಂಡು ನೀವು ಒಳಗಡೆ ಹೋಗಿ. ಸುಮ್ಮನೆ ಹಂಗೆ ಹೋದ್ರೆ ಅದು ಎಲ್ಲರೂ ಹೋದಂಗೆ ಕಾಮನ್ ಪರ್ಸನ್. ಈಗ ನಾನು ಮಾಂದೇಶ್ವರ ಟೆಂಪಲ್ ಹೋಗಿದೆ. ಟೆಂಪಲ್ ಸ್ಥಳ ಪುರಾಣ ಏನು ಅಂದ್ರೆ, ಮಾಂದೇಶ್ವರ ಬಂದು ಶನಿದೇವ್ರ ಮಗ, ಅವರು ಪ್ರತಿಷ್ಠಾಪನೆ ಮಾಡಿದಂತ ಒಂದು ಲಿಂಗ, ಅದಕ್ಕೋಸ್ಕರ ಫೇಮಸ್. ಅಲ್ಲೇನು ಅಂದ್ರೆ ಮಾಂದೇಶ್ವರನ ವಾಹನ ಬಂದು ಅಲ್ಲಿ, ಓಹೋ, ಶನಿದೇವರ ಮಗನ ವಾಹನ ಬಂದು ಅಲ್ಲಿ, ಅಲ್ಲಿಂದ ಮುಟ್ಟೋದ್ರಿಂದ ಪರಿಹಾರ ಆಗುತ್ತೆ ಅಂತ ಇರ್ಬೋದು ಅಂತ ಅವ್ರು ಹೇಳಿದ್ರು. ಇಲ್ಲ, ಆ ಕಾಲದಲ್ಲಿ ಋಷಿಗಳು ವಿತೌಟ್ ಎನಿ ರೀಸನ್ ನಥಿಂಗ್ ವಿಲ್ ಕಮ್. ಈ ಓಲ್ಡ್ ಟೆಂಪಲ್ಸ್ ಎಲ್ಲ, ಹಳೆ ಟೆಂಪಲ್ಸ್ ಎಲ್ಲ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ದ ರಿಷೀಸ್ ಆಸ್ ಪರ್ ಆಗಮ ಶಾಸ್ತ್ರ. ಅಂಡ್ ಎವ್ರಿಥಿಂಗ್ ಅಲ್ಲಿ ಏನೇನಿದೆಯೋ ಒಂದೊಂದಕ್ಕೆ ಒಂದೊಂದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಇದೆ. ಅದು ನಾವು ತಿಳ್ಕೋಬೇಕು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ ಕೆಲವೆಲ್ಲ. ತುಂಬಾ ಹಳೆ ವಿಗ್ರಹಗಳೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಇಟ್ಟಿದ್ದಾರೆ. ಅದರಲ್ಲಿ ಒಂದೇ ಒಂದು ದೇವಸ್ಥಾನ ಮಣ್ಣಿನ ಶಿವಲಿಂಗ ಇದೆ, 1400 ವರ್ಷಗಳಿಂದ ಹಳೆ ದೇವಸ್ಥಾನ. ಅಭಿಷೇಕ ಮಾಡುವಾಗ ಬೆಳ್ಳಿ ಇದಾಕಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಾದ್ಮೇಲೆ ತೆಗೆದು ಬಿಡ್ತಾರೆ, ಅದು ಮಣ್ಣಿನ ಶಿವಲಿಂಗ. ಈಗಲೂ ಫಾಲೋ ಮಾಡ್ತಾರೆ. ಇರ್ಬೋದು ಆ ತರದ್ದು ಕೆಲವೊಂದು ದೇವಸ್ಥಾನಗಳಿದೆ. ಅದ್ರ ಕಣ್ಣಿಂದ ಒಂದು ನಾನು ಈಗ ಹೋಗಿದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಏನ್ ನೋಡ್ತಾ ಇದ್ದೀನಿ ಅಲ್ಲ, ಇನ್ನೊಂದು ಕಣ್ಣು ಕೆಳಗಡೆ ನೋಡಿದ್ರೆ ಭಗವಂತ ಅವನೇನ್ ಹೇಳ್ತಾನೆ ನೋಡಿ, ಭಗವಂತನ ಕೈ ಯಾವಾಗ್ಲೂ ಒಂದ್ ಹಿಂಗಿರ್ತದೆ, ಒಂದ್ ಹಿಂಗಿರ್ತದೆ. ಸೊ ನಮ್ ಗುರುಗಳು ಏನ್ ಹೇಳಿದ್ರ ಅಂದ್ರೆ, ಆ ತರ ಒಂದು ದೇವಸ್ಥಾನಕ್ಕೆ ಹೋದ್ರೆ ಆ ಭಗವಂತನ ಅಲಂಕಾರ ಫುಲ್ ನೋಡ್ಬೇಕು ನಾವು. ಫುಲ್ ಮೇಲಿಂದ ಕೆಳಗಡೆ ತನಕ ನೋಡ್ಬಿಟ್ಟು ಆ ಅಪ್ಪ ನೋಡೋ ಕೈ ತೋರ್ಸೋದು ಏನಂದ್ರೆ, ನನ್ನ ಪಾದಕ್ಕೆ ನೀನು ಸರೆಂಡರ್ ಆಗೋ, ನಾನು ನಿನಗೆ ಅಭ್ಯಾಸ ಕೊಡ್ತೀನಿ ಅಂತ. ಆ ಕಣ್ಣು ದೃಷ್ಟಿನ ನನ್ನ ಪಾದಕ್ಕೆ ನೀನು ನೋಡು ಅಂತ. ಇನ್ನೊಂದು ಕಣ್ಣು ದೃಷ್ಟಿ ಅವ್ರ ನೇರ್ಗೂ ನೋಡಿದ್ರೆ ಯು ಮೇ ನಾಟ್ ಬಿ ಇನ್ ಅ ಪೊಸಿಷನ್ ಟು ವಿತ್ಸ್ಟ್ಯಾಂಡ್ ದಟ್ ಎನರ್ಜಿ ಆಲ್ಸೋ. ಸೊ ಅದಕ್ಕೋಸ್ಕರ ಇದು ರೀಸನ್. ತಿರ್ಗಾ ಆ ತರ ನೋಡ್ಬಿಟ್ಟು ಪಾದದಿಂದ ತಿರ್ಗಾ ಅವ್ರು ನೋಡ್ಬಾರ್ದು, ಹಂಗೆ ನಾವು ಆಚೆ ಬಂದ್ಬಿಡ್ಬೇಕು. ತಿರ್ಗಾ ನೋಡಿದ್ರೆ ನೀವು ನೋಡಿದ ಫಲ ಎಲ್ಲ ವಾಪಸ್ ಹೋಗ್ಬಿಡ್ತದೆ ಅವ್ರಿಗೆ, ಭಗವಂತನಿಗೆ. ಆಮೇಲೆ ಈ ದೇವಸ್ಥಾನಕ್ಕೆ ಹೋಗ್ತಾರೆ, ಒಳಗಡೆ ಗರ್ಭಗುಡಿ ಹತ್ರನೇ ನಮಸ್ಕಾರ ಮಾಡ್ತಾರೆ. ತಪ್ಪು. ಆ ಧ್ವಜಸ್ತಂಭದಿಂದ ಗರ್ಭಗುಡಿ ತನಕ ಇಟ್ ಈಸ್ ದ ಬಾಡಿ ಆಫ್ ದ ಟೆಂಪಲ್. ಆ ಬಾಡಿ ಆಫ್ ದ ಟೆಂಪಲ್ ಹತ್ರ ನಾವು ನಮಸ್ಕಾರ ಮಾಡ್ಬೋದು. ಯು ಆರ್ ಡೂಯಿಂಗ್ ನಮಸ್ಕಾರ ಆನ್ ದ ಬಾಡಿ. ಯಾರಾದ್ರು ಮಾಡ್ತಾರಾ? ಆ ಧ್ವಜಸ್ತಂಭ ಒಂದು ಪಾದ, ಅಲ್ಲಿ ಆಚೆ ಬಂದ್ಬಿಟ್ಟು ನಾವು ನಮಸ್ಕಾರ ಮಾಡ್ಬೇಕು ಯಾವಾಗ್ಲೂ. ನಮ್ಮಲ್ಲಿ ಎಲ್ಲ ಉಲ್ಟಾ. ಇನ್ನೊಂದು ಅಲ್ಲಿ ನಾನು ಮಾತಾಡೋದು ಗೊತ್ತಾಗಿದ್ದೇನೆಂದ್ರೆ,
ಕೆಲವಷ್ಟು ದೇವರುಗಳಿಗೆ ಕಣ್ಣಿಡ್ತಾರೆ, ಕೆಲವಷ್ಟು ದೇವರುಗಳಿಗೆ ಕಣ್ಣು ಇಡೋದಿಲ್ಲ. ಅದರಲ್ಲಿ ಶನಿದೇವರ ದೇವಸ್ಥಾನದಲ್ಲಿ ಕಣ್ಣು ಅನ್ನೋದು ಇಡಬಾರ್ದಂತೆ. ಚಿನ್ನದಾಗ್ಲಿ ಬೆಳ್ಳಿದಾಗ್ಲಿ ಕಣ್ಣು ಇಡಬೇಡಿ ಅಂತ. ಅಲ್ಲ ಅದು ನೋಡಿ, ಆಲ್ ನಮ್ಮ ಗುರುಗಳು ಹೇಳ್ತಾರಲ್ಲ, ದೇವ ಮಿಸ್ಅಂಡರ್ಸ್ಟುಡ್ ಶನಿದೇವ. ಈಸ್ ಎ ಸ್ಪಿರಿಚುವಲ್ ಪ್ಲಾನೆಟ್, ಈಸ್ ಎ ಕರ್ಮ ಫಲದಾತ. ಹಿ ಡಸ್ ಇಸ್ ಡ್ಯೂಟಿ ಅಷ್ಟೇ. ಹಿ ಈಸ್ ನಾಟ್ ಕಣ್ಣು ವಕ್ರದೃಷ್ಟಿ ಅದೆಲ್ಲ ಇಲ್ಲ. ಅದು 7.5 years ಸ್ಯಾಟರ್ನ್ ಪ್ಲಸ್ ಅಷ್ಟಮ ಶನಿ ಅಂತ. ಆ ಟೈಮ್ನಲ್ಲಿ ಅವ್ರ ಆ ಪ್ಲಾನೆಟ್ ಪೊಸಿಷನ್ಗೆ ಅವರ ಒಂದು ಫಲ ಕೊಡ್ತಾರೆ. ಆ ಟೈಮ್ನಲ್ಲಿ ನಿಂದು ಬಂದ್ಬಿಟ್ಟು ಕರ್ಮ ಒಳ್ಳೇದಿರ್ತದ ಕೆಟ್ಟದಿರ್ತದ, ಅದನ್ನ ಪ್ರಕಾರ ಇರ್ತದೆ. ಶನಿ ದೇವರು ಏನು ಹೇಳ್ತಾರೆ, ನೀನು ಅನ್ನೋದು ಇರಬಾರ್ದು, ನಾನು ಅನ್ನೋದು ಇರಬಾರ್ದು. ನಿನ್ ಮೇಲೆ ಒಬ್ಬನಿದ್ದಾನೆ, ಅವನಿಗೆ ನೀನು ಶರಣಾಗತಿ ಆಗು. ಆ 7.5 years ಇಲ್ಲ ಅಷ್ಟಮ ಶನಿ ಬರುವಾಗ ಯು ಶುಡ್ ಡೂ ಮೋರ್ ಆಫ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಯು ಶುಡ್ ಡೂ ಲೆಸ್ ಆಫ್ ಮೆಟೀರಿಯಲಿಸಮ್. ಆವಾಗ ಬಿಸ್ನೆಸ್ ಶುರು ಮಾಡೋದು, ಏನೋ ಕೈ ಇಡೋದು ಯಾವುದು ನಿಮಗೆ ಕೈಗೆ ಬರಲ್ಲ. ಶನಿ ದೇವರು ಬಂದ್ರ ಅಂದ್ರೆ ಭಯ ಬೀಳಬಾರ್ದು. ಕೈ ಎತ್ತಿ ಮುಗಿದು ನೀವು ಸ್ಪಿರಿಚುವಲಿಸಮ್ನಲ್ಲಿ ಎಷ್ಟು ಈಡು ಇಡ್ತೀರೋ ಅವ್ರು ಅಷ್ಟು ನಿಮಗೆ ಒಳ್ಳೇದು ಮಾಡ್ತಾರೆ ಅವರು. ಅದು ಆಕ್ಚುಲ್ ಆಗಿ ಶನಿ ದೇವರೊಂದು ಇದು. ಈಸ್ ಗ್ರಹ ಚಕ್ರವರ್ತಿ ಅವರು. ಎಲ್ಲರೂ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರನ್ನ. ಅವ್ರ ತರ ಕೊಡೋ ಒಂದು ಫಲ ಯಾರಿಲ್ಲ. ನಿಮ್ಮನ್ನ ರಾಜನ್ ಮಾಡ್ತಾರೆ. ಬೇಕಾದ್ರೆ ನೀವು ಅಹಂಕಾರದಿಂದಿದ್ರೆ ನಿಮ್ಮನ್ನ ತೊಳೆದು ಒಂದು ಬೆಗ್ಗರ್ ಮಾಡ್ಬಿಡ್ತಾರೆ ಅವರು. ಅಷ್ಟು ಗ್ರೇಟ್ ಪರ್ಸನ್ ಈಸ್. ಡಿವಿನಿಟೀಸ್ ಯಾರು ಕ್ರೂರ ಇಲ್ಲ. ದೇ ಆರ್ ಆಲ್ ವೆರಿ, ಅವ್ರ ಗೇಜ್ ಎಲ್ಲ ಇಟ್ ಇಸ್ ಬೆನೆವಲೆಂಟ್ ಅಂಡ್ ಲವಿಂಗ್ ಇಟ್ ಇಸ್. ನಮ್ಮವ್ರು ಆ ಥರ ಮಾಡ್ಬಿಟ್ಟಿದ್ದಾರೆ. ನಮಸ್ಕಾರ.